ಜಿಟಿ ಜಿಟಿ ಮಳೆಗಂತೂ ಇದು ಮಾಡಿಸಿದಂಥ ಸ್ನ್ಯಾಕ್ಸು. ನೀವೇನಾದರೂ ಬಾಳೆಕಾಯಿ ತಿನ್ನಲ್ಲ, ಇಷ್ಟಪಡಲ್ಲ ಅಂತಂದರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಬಾಳೆಕಾಯಿ ತೊಗೊಳ್ಳಿ, ನಿಮಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಒಂದೆರಡು ಬಾಳೆಕಾಯಿ ತೊಗೊಂಡ್ರಂತೂ ಒಂದು 20-25 ಬಜ್ಜಿ ಆಗಿಬಿಡುತ್ತೆ. ಇದನ್ನು ಈ ಥರ ಪೀಲ್ ಮಾಡ್ಕೋಬೇಕು. ಪೀಲ್ ಮಾಡ್ಕೊಂಡ್ಮೇಲೆ ಅದು ಕಪ್ಪಗಾಗುತ್ತೆ, ಆದಷ್ಟು ಬೇಗ ಮಾಡ್ಕೊಳ್ಳಿ ನೀವು. ಅದಾದಮೇಲೆ ಈ ಥರ ಸಣ್ಣದಾಗಿ ತುಂಬ ತಿನ್ನ ಲೇಯರ್ ಥರ ಹೆಚ್ಕೋಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ನೀವು ಹೆಚ್ಕೋಬೋದು. ಒಂದು ಬೌಲಷ್ಟು ಕಡಲೆ ಹಿಟ್ಟು, ಒಂದು 1/4 ಬೌಲಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಅರಿಶಿನ, ಒಂದು ಸ್ವಲ್ಪ ಅಜ್ವೈನು, 1/4 ಚಿಟಿಕೆ ಸೋಡಾ, ಒಂದು ಅರ್ಧ ಟೇಬಲ್ ಸ್ಪೂನು ಸಾಲ್ಟು, ಇಷ್ಟನ್ನು ಹಾಕ್ಕೊಂಡು ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ನಲ್ವ ಈ ಥರ ಇರಬೇಕು ಬ್ಯಾಟರು, ಆವಾಗ ಬಜ್ಜಿ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು ಬಾಣಲೆಗೆ 1/4 ಲೀಟ್ರಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಬಾಳೆಕಾಯಿನ ಈ ಥರ ಬ್ಯಾಟರ್ಲೆ ಅದ್ದಿ ಕಾಯ್ದಿರೋ ಎಣ್ಣೆಗೆ ಬಿಟ್ಕೊಳ್ಳಿ. ಈ ಥರ ಬಿಟ್ಕೊಂಡ್ಮೇಲೆ ಒಂದು 5 ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಆವಾಗ ಈ ಥರ ಗುಳ್ಳೆ ಕಮ್ಮಿ ಆದರೆ ಬಜ್ಜಿ ಚೆನ್ನಾಗಿ ಬೆಂದಿದೆ ಅಂತ ಎಣ್ಣೆಯಿಂದ ತೆಗೆದು ಬೌಲಿಗೆ ಸರ್ವ್ ಮಾಡ್ಕೊಳ್ಳಿ. ಡೀಟೇಲ್ ವಿಡಿಯೋ ಬೇಕು ಅಂದರೆ ನಾನು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಥ್ಯಾಂಕ್ ಯು.